ರೆಡಿ 1 2 3 ಸ್ಟಾರ್ಟ್. ಆದೇಶ. ನಕಲಿ ದಾಖಲೆಗಳ ಆಧಾರದ ಮೇಲೆ ಸುಳ್ಳು ಸಾಕ್ಷ್ಯ ನೀಡಿದ ಆರೋಪಿಗಳ ವಿರುದ್ಧ ದೂರು ದಾಖಲಿಸಲಾಗಿದೆ. 1ನೇ ಆರೋಪಿಯು ಸಾಕ್ಷ್ಯದಲ್ಲಿ ನಕಲಿ ವಿಲ್ಲನ್ನು ಹಾಜರುಪಡಿಸಿರುವುದರಿಂದ 1ನೇ ಆರೋಪಿಯು ಐಪಿಸಿ 193ನೇ ಪ್ರಕರಣದ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾನೆ ಎಂದು ದೂರುದಾರರು ಆರೋಪಿಸಿದ್ದಾರೆ. 2ನೇ ಆರೋಪಿಯು ಆರೋಪಿಗೆ ಸಹಾಯ ಮಾಡಲು ನಕಲು ವಿಲ್ ಮಾಡಿರುವುದರಿಂದ 1 ಮತ್ತು 2ನೇ ಆರೋಪಿಗಳು ಐಪಿಸಿ 34ನೇ ಪ್ರಕರಣದೊಂದಿಗೆ ಓದಲಾದ 193, 467ನೇ ಪ್ರಕರಣಗಳ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾರೆ. ಸಿಆರ್ಪಿಸಿ 340ನೇ ಪ್ರಕರಣವನ್ನು ಐಪಿಸಿ 195ನೇ ಪ್ರಕರಣದ ಅಡಿಯಲ್ಲಿನ ಶಿಕ್ಷಾರ್ಹ ಅಪರಾಧಕ್ಕಾಗಿ ಯಾರು ಸಂಜ್ಞೆಯನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ವಿವರಿಸುತ್ತದೆ. ದಾಖಲೆಗಳನ್ನು ನಕಲಿ ಎಂದು ಆಪಾದಿಸಿದಾಗ ಅದನ್ನು ನ್ಯಾಯಾಲಯದಲ್ಲಿ ಹಾಜರು ಪಡಿಸದಿದ್ದರೆ ಮತ್ತು ಸಾಕ್ಷ್ಯದಲ್ಲಿ ಒಪ್ಪಿಕೊಳ್ಳದಿದ್ದರೆ ಆಗ ಯಾರೇ ಪಕ್ಷಕಾರನು ದೂರನ್ನು ಸಲ್ಲಿಸಬಹುದು. ಒಂದು ಸಲ ನಕಲಿ ದಾಖಲೆಯನ್ನು ಸಾಕ್ಷ್ಯದಲ್ಲಿ ಒಪ್ಪಿಕೊಂಡರೆ ಆಗ ಅದನ್ನು ಹಾಜರುಪಡಿಸಿದ ನ್ಯಾಯಾಲಯವನ್ನು ಹೊರತುಪಡಿಸಿ ಯಾರೇ ಇತರ ವ್ಯಕ್ತಿಯು ಐಪಿಸಿ 467ನೇ ಪ್ರಕರಣದ ಅಡಿಯಲ್ಲಿನ ಶಿಕ್ಷಾರ್ಹ ಅಪರಾಧಕ್ಕಾಗಿ ದೂರು ಸಲ್ಲಿಸಲು ಸಾಧ್ಯವಿಲ್ಲ. ಐಪಿಸಿ 193ನೇ ಪ್ರಕರಣದಲ್ಲಿ ಶಿಕ್ಷಾರ್ಹ ಅಪರಾಧಕ್ಕೆ ಸಂಬಂಧಿಸಿದಂತೆ ಖಾಸಗಿ ದೂರನ್ನು ಸಮರ್ಥಿಸಲಾಗಿಲ್ಲ. ಇದನ್ನು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ಶ್ರೀ ನರೇಂದ್ರ ಕುಮಾರ್ ಶ್ರೀವಾತ್ಸವ ವಿರುದ್ಧ ಬಿಹಾರ ರಾಜ್ಯ ನಡುವಿನ ಕ್ರಿಮಿನಲ್ ಅಪೀಲ್ ಸಂಖ್ಯೆ 211/2019ರಲ್ಲಿಯೂ ತೀರ್ಮಾನಿಸಿದೆ. ಹೀಗಾಗಿ ಈ ಮುಂದಿನ ಆದೇಶವನ್ನು ಹೊರಡಿಸಲಾಗಿದೆ.